Hello students, welcome to Trivika Academy. ಹೇಗಿದ್ದೀರಾ ಕೂಡ? I hope everybody is doing fine. PGCET 2026 MBA ಮತ್ತು MCA ಪ್ರಿಪರೇಷನ್ ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದಾರೆ, ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಅನ್ಕೋತೀನಿ ನಾನು. ಸೊ ಈ ಒಂದು ವಿಡಿಯೋ ಮಾಡಕ್ಕೆ ಮೇನ್ ಇಂಪಾರ್ಟೆಂಟ್ ಕಾರಣ ಏನಪ್ಪಾ ಅಂದ್ರೆ ವೆರಿ ಸೀರಿಯಸ್ ಇಶ್ಯೂ. ತುಂಬಾ ಜನ ಸ್ಟೂಡೆಂಟ್ಸ್ ಫೋನ್ ಮಾಡಿ ಕೇಳ್ತಾ ಇದ್ದೀರಾ, ತುಂಬಾ ಜನ ಸ್ಟೂಡೆಂಟ್ಸ್ ಮೆಸೇಜ್ ಮಾಡಿ ಕೇಳ್ತಾ ಇದ್ದೀರಾ, ಸರ್ ಎಕ್ಸಾಮ್ ಪೋಸ್ಟ್ಪೋನ್ ಆಗುತ್ತಾ, ಎಕ್ಸಾಮ್ ಪೋಸ್ಟ್ಪೋನ್ ಆಗುತ್ತಾ? ಸೊ ಅಫಿಷಿಯಲ್ ಬಂದ್ಬಿಟ್ಟು ಅದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಮೇ 24th 2026 ಗೆ ನಿಮ್ಮ PGCET MBA MCA ಎಕ್ಸಾಮ್ಸ್ ನಡೆಸಬೇಕಾಯಿತು. ಬಟ್ ಮೇಜರ್ ಇಶ್ಯೂಸ್ ಬಂದಿದೆ ಏನು ಅಂತಂದ್ರೆ ತುಂಬಾ ಎಕ್ಸಾಮ್ಸ್ ಗಳು ಕ್ಲಾಶ್ ಆಗ್ತಾ ಇದಾವೆ. ದಟ್ ಇಸ್ ದ ಒನ್ ಸೀರಿಯಸ್ ಇಶ್ಯೂ. ಬಿಕಾಸ್ ನೀವು ಗ್ರಾಜುಯೇಷನ್ ನ ಮಾಡ್ತಾ ಇದ್ರ, ತುಂಬಾ ಜನ ಸ್ಟೂಡೆಂಟ್ಸ್ ಗ್ರಾಜುಯೇಷನ್ ಎಕ್ಸಾಮ್ಸ್ ನ ಬರಿತಾ ಇದ್ರ. 22ಕ್ಕೆ ಎಕ್ಸಾಮ್ ಇದೆ, 23ಕ್ಕೆ ಎಕ್ಸಾಮ್ ಇದೆ, 26ಕ್ಕೆ ಎಕ್ಸಾಮ್ ಇದೆ. ಈ ರೀತಿ ತುಂಬಾ ಎಕ್ಸಾಮ್ಸ್ ಗಳು ನಡೀತಾ ಇರೋದ್ರಿಂದ ನಿಮ್ಮ ಗ್ರಾಜುಯೇಷನ್ ಎಕ್ಸಾಮ್ಸ್ ಗಳು ನಡೀತಾ ಇರೋದ್ರಿಂದ ತುಂಬಾ ಸೀರಿಯಸ್ ಪ್ರಾಬ್ಲಮ್ ಆಗುತ್ತೆ. ಇದು ಪ್ರತಿ ವರ್ಷ ನೆನ್ಪಿಟ್ಕೊಡ್ರಪ್ಪಿ, ಪ್ರತಿ ವರ್ಷನೂ ಕೂಡ ಈ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಸೊ ನಾವು ಒಂದ್ ಕಡೆಯಿಂದ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ನಿಮ್ಮ ಗ್ರಾಜುಯೇಷನ್ ಎಕ್ಸಾಮ್ ಆದ್ಮೇಲೆ PGCET ಎಕ್ಸಾಮ್ ನಡೆಸಬೇಕು ಅಂತ ಕೇಳ್ಕೊಂಡ್ರೆ, ಸೊ ನಿಮ್ಮ ಕ್ಯಾಲೆಂಡರ್ ಇಯರ್ ಅಂದ್ರೆ MBA ಹೋಗುವಂತಹ ಕ್ಯಾಲೆಂಡರ್ ಅದು ಡಿಸ್ಟರ್ಬ್ ಆಗುತ್ತೆ. ಅಂಡ್ ತುಂಬಾ ಬೇಗ ನಡೆಸಿದ್ರು ಕೂಡ ನಿಮ್ಮ ಗ್ರಾಜುಯೇಷನ್ ಎಕ್ಸಾಮ್ ಜೊತೆಗೆ ಕ್ಲಾಶ್ ಆಗೇ ಆಗುತ್ತೆ. ಹಾಗಾಗಿ ಮುಂಚೆಯಿಂದ ಹೇಳ್ತಾ ಇದ್ದು ನಾವು ಬಿ ಪ್ರಿಪೇರ್ಡ್ ಅಂತ. ಬಟ್ ದ ಬಿಗ್ಗೆಸ್ಟ್ ಕ್ವೆಶ್ಚನ್ ಏನಪ್ಪಾ ಅಂದ್ರೆ ಎಕ್ಸಾಮ್ ಪೋಸ್ಟ್ಪೋನ್ ಆಗುತ್ತಾ, PGCET ಎಕ್ಸಾಮ್ ಪೋಸ್ಟ್ಪೋನ್ ಆಗುತ್ತಾ? ಸೊ ನನ್ನ ಕೇಳಿದ್ರೆ ಪೋಸ್ಟ್ಪೋನ್ ಆಗುವಂತ ಚಾನ್ಸಸ್ ತುಂಬಾ ಇದೆ ಅಂತ ಹೇಳ್ತೀನಿ. ಐ ಆಮ್ ನಾಟ್ ಸೇಯಿಂಗ್ ಪೋಸ್ಟ್ಪೋನ್ ಆಗೇ ಆಗುತ್ತೆ 100% ಶೋರ್, ನಾನು ಗ್ಯಾರಂಟಿ ಅಂತ ಹೇಳ್ತಲ್ಲ. ಬಟ್ ಪೋಸ್ಟ್ಪೋನ್ ಆಗುವಂತ ಚಾನ್ಸಸ್ ತುಂಬಾ ಇದೆ. ಯಾಕೆ? ಬಿಕಾಸ್ ಈ PGCET ಎಕ್ಸಾಮ್, ಈ ಸಲ ನಡೆಯುವಂತ PGCET ಎಕ್ಸಾಮ್ ಮೇ 24th ಇದೆ. ತುಂಬಾ ಎಕ್ಸಾಮ್ ಜೊತೆಗೆ ಕ್ಲಾಶ್ ಆಗ್ತಾ ಇದೆ. ಯಾವ್ಯಾವ ಎಕ್ಸಾಮ್ ಜೊತೆಗೆ ಕ್ಲಾಶ್ ಆಗ್ತಾ ಇದೆ? ಫಸ್ಟ್ ಒನ್ ನೀವು ನೋಡಬಹುದು, UPSC ಪ್ರಿಲಿಮ್ಸ್ 2026. ಯಾರ್ಯಾರು UPSC ಎಕ್ಸಾಮ್, ಅದರಲ್ಲೂ ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ ನ ಯಾರ್ಯಾರು ಬರಿಬೇಕು ಅನ್ಕೊಂಡಿದ್ರ, ಸಿವಿಲ್ ಸರ್ವಿಸ್ ಪ್ರಿಲಿಮ್ಸ್ ಎಕ್ಸಾಮ್ಸ್ ಕೂಡ ಮೇ 24th ಇದೆ. ಮೇ 24th UPSC ಎಕ್ಸಾಮ್ಸ್ ಕೂಡ ಇರೋದ್ರಿಂದ ತುಂಬಾ ಜನ ಸ್ಟೂಡೆಂಟ್ಸ್, ಬಿಕಾಸ್ UPSC ಎಕ್ಸಾಮ್ ಬರೋಕೆ ಮಿನಿಮಮ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಇಫ್ ಯು ಆರ್ ಫೈನಲ್ ಇಯರ್ ಡಿಗ್ರಿದಲ್ಲಿ ಇದ್ರೂ ಕೂಡ ನೀವು UPSC ಎಕ್ಸಾಮ್ಸ್ ನ ಬರಿಬಹುದು. ಸೊ ಜೊತೆಗೆ ಯಾರು ಪೋಸ್ಟ್ ಗ್ರಾಜುಯೇಷನ್ ಮಾಡ್ಕೋಬೇಕು ಅಂತಿದ್ರ, ಅಥವಾ ಯಾರು ಆಲ್ರೆಡಿ ಗ್ರಾಜುಯೇಷನ್ ಮುಗಿಸಿದ್ರ, ತುಂಬಾ ಸ್ಟೂಡೆಂಟ್ಸ್ UPSC ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇರ್ತೀರಾ. ಹಾಗಾಗಿ ಇಲ್ಲಿ ಕ್ಲಾಶಸ್ ಬರುತ್ತೆ. ನಾನು PGCET ಎಕ್ಸಾಮ್ ಬರಿಬೇಕಾ, UPSC ಎಕ್ಸಾಮ್ ಬರಿಬೇಕಾ? ಕ್ಲಾಶ್ ಬರುತ್ತೆ. ಬಿಕಾಸ್ ಏನಾಗುತ್ತೆ, UPSC ಎಕ್ಸಾಮ್ ಇದು ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ನಡೆಯೋದ್ರಿಂದ ಇದು ಎಕ್ಸಾಮ್ ಸೆಂಟರ್ಸ್ ಬೇರೆ ಬೇರೆ ಸ್ಟೇಟ್ ಒಳಗಡೆ ಎಲ್ಲಾ ಡಿಸ್ಟ್ರಿಕ್ಟ್ ಒಳಗಡೆ ಸೆಂಟರ್ಸ್ ಇರುತ್ತೆ. ಒಂದೊಂದಲ್ಲ, ತುಂಬಾ ಕಾಲೇಜಸ್ ಅಲ್ಲಿ ಸೆಂಟರ್ಸ್ ಇರುತ್ತೆ. ಯಾವಾಗ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ PGCET ಎಕ್ಸಾಮ್ ನಡೆಯುತ್ತೋ ಅಂಡ್ UPSC ಎಕ್ಸಾಮ್ ಯಾವಾಗ ಸೇಮ್ ಡೇಟ್ ಅಲ್ಲಿ ನಡೆಯುತ್ತೋ, ಒಂದು KEAಗೆ ಎಕ್ಸಾಮ್ ಸೆಂಟರ್ ಸಿಗೋದು ತುಂಬಾ ಕಷ್ಟ ಆಗುತ್ತೆ. ಜೊತೆಗೆ ಇಲ್ಲಿ ಕ್ಲಾಶ್ ಆಗೋದ್ರಿಂದ ತುಂಬಾ ಜನ ಸ್ಟೂಡೆಂಟ್ ಒಂದು ಎಕ್ಸಾಮ್ ನ ಮಿಸ್ ಮಾಡ್ಕೊಳ್ಳೇಬೇಕಾಗುತ್ತೆ. ಅದಕ್ಕೋಸ್ಕರ ನಿಮ್ಮ KEA PGCET ಎಕ್ಸಾಮ್ ಪೋಸ್ಟ್ಪೋನ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಐ ಆಮ್ ನಾಟ್ ಸೇಯಿಂಗ್ ಎಷ್ಟು ಪೋಸ್ಟ್ಪೋನ್ ಆಗುತ್ತೆ, ಪ್ರೀಪೋನ್ ಆಗುತ್ತೋ, ಐ ಆಮ್ ನಾಟ್ ಸೇಯಿಂಗ್ ದಟ್. ಬಟ್ ಪೋಸ್ಟ್ಪೋನ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಬಿ ರಿಲ್ಯಾಕ್ಸ್ ಆಗಿರಿ, ಪೋಸ್ಟ್ಪೋನ್ ಆಗಬಹುದು. ಬಟ್ ಐ ಆಮ್ ನಾಟ್ ಸೇಯಿಂಗ್ ಕನ್ಫರ್ಮ್ ಆಗುತ್ತೆ ಅಂತ ಹೇಳ್ತಿಲ್ಲ. 99% ಆಗುವಂತ ಚಾನ್ಸಸ್ ತುಂಬಾ ಇರುತ್ತೆ. ಒಂದು UPSC ಎಕ್ಸಾಮ್ ಕ್ಲಾಶ್ ಆಗುತ್ತೆ, ಇನ್ನೊಂದು ಮೇಜರ್ ಎಕ್ಸಾಮ್ ಕ್ಲಾಶ್ ಆಗುತ್ತೆ. ಆ ಎಕ್ಸಾಮ್ ಯಾವ್ದಪ್ಪ ಅಂದ್ರೆ ನಿಮ್ಮ ಮ್ಯಾಟ್ ಎಕ್ಸಾಮ್. ಸೊ ಯಾರು ಮ್ಯಾನೇಜ್ಮೆಂಟ್ ಆಪ್ಟಿಟ್ಯೂಡ್ ಟೆಸ್ಟ್ ನ ಯಾರು ಬರೀಬೇಕು ಅಂತಿದ್ರ, ನಿಮಗೆ ಮ್ಯಾಟ್ ಎಕ್ಸಾಮ್ ಕೂಡ ಇದರಲ್ಲಿ ಪೋಸ್ಟ್ಪೋನ್ ಆಗ್ತಾ ಇದೆ. ಮ್ಯಾಟ್ ಎಕ್ಸಾಮ್ ಕೂಡ ಇದರಲ್ಲಿ ಇದೆ. ಸೊ ಮ್ಯಾಟ್ ಎಕ್ಸಾಮ್ ಬಂದ್ಬಿಟ್ಟು ನಿಮಗೆ ಜಸ್ಟ್ ಸೆಕೆಂಡ್. ಓಕೆ, ಸೊ ಮ್ಯಾಟ್ ಎಕ್ಸಾಮ್ ಕೂಡ 31st ಮೇಗೆ ಇದೆ. ಮ್ಯಾಟ್ ಎಕ್ಸಾಮ್ 31st ಮೇಗೆ ಇದೆ. ಆಲ್ದೋ 24th ಸಂಡೇ ಆಗುತ್ತೆ. ಸೊ ನೆಕ್ಸ್ಟ್ ಸಂಡೇ ಬಂದ್ಬಿಟ್ಟು ಮೇ 31st ಆದ್ರೆ, ಸೊ ನಿಮಗೆ ಮ್ಯಾಟ್ ಎಕ್ಸಾಮ್ ಬರೆಯೋಕ್ಕಾಗಲ್ಲ. ತುಂಬಾ ಜನ ಸ್ಟೂಡೆಂಟ್ಸ್ ನಾನು PGCET ಎಕ್ಸಾಮ್ ಬರೀತೀನಿ, ಮ್ಯಾಟ್ ಎಕ್ಸಾಮ್ ಬರೀತೀನಿ ಅಂತ ಎರಡಕ್ಕೂ ಅಟೆಂಡ್ ಆಗೋದ್ರಿಂದ ಇನ್ ಕೇಸ್ 24th ಮೇಗೆ ಪೋಸ್ಟ್ಪೋನ್ ಆಗಿ ನೆಕ್ಸ್ಟ್ ವೀಕೆಂಡ್ ಹಾಕಬೇಕು ಅಂದ್ರೆ 31st ಮೇಗೆ ಹಾಕಬೇಕು ಅಂದ್ರೂ ಕೂಡ ಪೋಸ್ಟ್ಪೋನ್ ಮಾಡಿ 31st ಮೇಗೆ ಏನಾಗುತ್ತೆ, ಮ್ಯಾಟ್ ಎಕ್ಸಾಮ್ ಇದೆ. ಇದು ಕೂಡ ಮ್ಯಾನೇಜ್ಮೆಂಟ್ ಆಪ್ಟಿಟ್ಯೂಡ್ ಟೆಸ್ಟ್ ಆಗಿರೋದ್ರಿಂದ ಇದು ಕೂಡ ಪೋಸ್ಟ್ ಗ್ರಾಜುಯೇಷನ್ ಹೋಗೋರಿಗೆ ಹೆಲ್ಪ್ ಆಗುವಂತ ಟೆಸ್ಟ್. ಹಂಗಾಗಿ 1 ವೀಕ್ ಪೋಸ್ಟ್ಪೋನ್ ಆಗುತ್ತೋ, 2 ವೀಕ್ ಪೋಸ್ಟ್ಪೋನ್ ಆಗುತ್ತೋ, PGCET ಎಕ್ಸಾಮ್ ಗೊತ್ತಿಲ್ಲ. ಸೊ ನೆನ್ಪಿಟ್ಕೊಡ್ರಿ, ಯಾರು PGCET ಪ್ರಿಪೇರ್ ಆಗ್ತಾ ಇದ್ರು, ನೀವೇನ್ ಮಾಡ್ಬೇಕು, ಪೋಸ್ಟ್ಪೋನ್ ಆಗುತ್ತೆ ಅಂತ ಹೇಳೋರ್ ಮಾತು ಕೇಳ್ಬಿಟ್ಟು ಆರಾಮಾಗಿ ರಿಲ್ಯಾಕ್ಸ್ ಮಾಡಬೇಡ್ರಿ. ಇನ್ನೊಂದು, ಪೋಸ್ಟ್ಪೋನ್ ಆಗದೇ ಇಲ್ಲ ಅನ್ಕೊಂಡು ಪ್ಯಾನಿಕ್ ಆಗ್ಬೇಡ್ರಿ. ಎರಡೂ ಕೂಡ ಪಾಸಿಬಲ್ ಇದೆ. ಬಟ್ ನಾನ್ ನಿಮ್ಗೆ ಇವತ್ತು ಸಜೆಸ್ಟ್ ಮಾಡೋದು ಏನಪ್ಪಾ ಅಂದ್ರೆ, ಪೋಸ್ಟ್ಪೋನ್ ಆಗ್ಲಿ ಬಿಡ್ಲಿ, ನೀವೇನ್ ಮಾಡಬೇಕು, ಮೇ 24th ಅನ್ಕೊಂಡೇ ಪ್ರಿಪರೇಷನ್ ನ ಮಾಡ್ರಿ. ವೈ? ಬಿಕಾಸ್ ಮೇ 24th ಇನ್ನು ಎಷ್ಟು ದಿನ ಇದೆಪ್ಪ, ಇವತ್ತು 6ನೇ ತಾರೀಕು, ಇನ್ನು 17ರಿಂದ 18 ದಿನ ಇದೆ. ಐಮ್ ಸೇಯಿಂಗ್ 17ರಿಂದ 18 ದಿನ ಈಸ್ ಇನಫ್ ಸರ್. ಇನಫ್ PGCET ಪ್ರಿಪೇರ್ ಆಗಕ್ಕೆ. ಐಮ್ ನಾಟ್ ಸೇಯಿಂಗ್ ಇನಫ್ ಅಂತ ಹೇಳ್ತಲ್ಲ. ಸೊ ಅದು ಇನಫ್ ಅಲ್ಲ, ಬಿಕಾಸ್ ಟೈಮ್ ಬೇಕು. ಬಿಕಾಸ್ ಇಲ್ಲಿ ನಿಮಗೆ MCA ಅಂತ ಬಂದ್ರೆ 6 ಸಬ್ಜೆಕ್ಟ್ ಇರುತ್ತೆ, MBA ಅಂತ ಬಂದ್ರೆ 5 ಸಬ್ಜೆಕ್ಟ್ ಇರುತ್ತೆ. ಇಟ್ ಇಸ್ ನಾಟ್ ದಟ್ ಈಸಿ. ನಿಮಗೆಲ್ಲ ಹೊಸ ಸಬ್ಜೆಕ್ಟ್, ಕ್ವಾಂಟ್, ರೀಸನಿಂಗ್ ಹೊಸ ಸಬ್ಜೆಕ್ಟ್, ತುಂಬಾ ಜನಕ್ಕೆ ಕಂಪ್ಯೂಟರ್ ಹೊಸ ಸಬ್ಜೆಕ್ಟ್, ಮ್ಯಾಥಮೆಟಿಕ್ಸ್ ತುಂಬಾ ಜನಕ್ಕೆ ಹೊಸ ಸಬ್ಜೆಕ್ಟ್. ಇದನ್ನ ಕಲಿಬೇಕಾದ್ರೆ ತುಂಬಾ ದಿನ ಟೈಮ್ ಬೇಕಾಗುತ್ತೆ. ಬಟ್ ನೀವು KE ವೆಬ್ಸೈಟ್ ಕೂಡ ನೋಡಿದ್ರೆ, KE ವೆಬ್ಸೈಟ್ ಹೋದ್ರೆ ಕೂಡ ನಿಮಗೆ KE ವೆಬ್ಸೈಟ್ ಅಲ್ಲಿ ನೋಡಬಹುದು, ಇಲ್ಲಿ
ಆಲ್ರೆಡಿ ಮತ್ತೆ ಅಪ್ಲಿಕೇಶನ್ ಡೇಟ್ ನ ಎಕ್ಸ್ಟೆಂಡ್ ಮಾಡಿದ್ರು ಅವರು. ಎಲ್ಲಿವರೆಗೂ? ನೋಂದಣಿ ಮಾಡೋದು 30/4/2026 ಅಂಡ್ ಪಾವತಿ ಅಂದ್ರೆ ನಿಮ್ಗೆ ಫೀಸ್ ಪೇಮೆಂಟ್ ಮಾಡೋದು 5ನೇ ತಾರೀಕು, ಅಂದ್ರೆ 5ನೇ ತಾರೀಕು 5ನೇ ತಿಂಗಳು, ಅಂದ್ರೆ ಮೇ 5th ವರೆಗೂ ಅವ್ರು ಏನ್ ಮಾಡಿದ್ರು, ಸೊ ಪೋಸ್ಟ್ಪೋನ್ ಮಾಡಿದ್ರು. ಇಟ್ ಮೀನ್ಸ್ ಸೊ ಮೇ 5th ಇಂದ 24th ಅಪ್ರಾಕ್ಸಿಮೇಟ್ಲಿ 20ರಿಂದ 21 ದಿನ ಉಳಿತು. ಸೊ ಹಂಗಾಗಿ ಇಷ್ಟು ಪೋಸ್ಟ್ಪೋನ್ ಮಾಡಿದ್ದಾರೆ ಅಂದ್ರೆ ಪೋಸ್ಟ್ಪೋನ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ನಾವು ಕೂಡ ಕಂಟಿನ್ಯೂಸ್ ಆಗಿ ಕಾಂಟ್ಯಾಕ್ಟ್ ಮಾಡ್ತಾ ಇದೀವಿ. ಅವರು ಕೆಲವೊಬ್ರು ಪೋಸ್ಟ್ಪೋನ್ ಆಗುತ್ತೆ ಅಂತ ಹೇಳ್ತಾರೆ, ಕೆಲವೊಬ್ರು ಪ್ರೀಪೋನ್ ಆಗ್ತೆ ಅಂತ ಹೇಳ್ತಾರೆ. ಬಟ್ ನನ್ನ ಕೇಳಿದ್ರೆ ಪ್ರೀಪೋನ್ ಆಗುವಂತ ಚಾನ್ಸಸ್ ತುಂಬಾ ಕಮ್ಮಿ. ನಿನ್ನೆಯಿಂದ ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಬರ್ತಾ ಇತ್ತು 23ನೇ ತಾರೀಕು ಆಗ್ಬಿಡಬಹುದು, ಶನಿವಾರ ಆಗ್ಬಿಡಬಹುದು PGCET ಎಕ್ಸಾಮ್ ಅಂತ. ನೆನಪಿಟ್ಕೊಡ್ರಿ, ಯಾವುದೇ ಗವರ್ಮೆಂಟ್ ಕಾಂಪಿಟೇಟಿವ್ ಎಕ್ಸಾಮ್ ಆಗಿರ್ಲಿ, ಇಟ್ ಶುಡ್ ಬಿ ಕಂಡಕ್ಟೆಡ್ ಆನ್ ವೀಕೆಂಡ್. ವೀಕೆಂಡ್ ಅಂದ್ರೆ ನಿಮ್ಗೆ ಸಂಡೇಸ್, ಅಂದ್ರೆ ಯಾವತ್ತು ಹಾಲಿಡೇ ಇರುತ್ತೆ ಅವತ್ತೇ ಆಗ್ಬೇಕು. ಶನಿವಾರನೂ ಆಗಲ್ಲ, ಬಿಕಾಸ್ ಶನಿವಾರ ಕಾಲೇಜಸ್ ಇರ್ತವೆ, ಶನಿವಾರ ಗ್ರಾಜುಯೇಷನ್ ಎಕ್ಸಾಮ್ಸ್ ಇರ್ತವೆ. ಆ ರೀತಿ ಮಾಡಕ್ಕಾಗಲ್ಲ. ಶನಿವಾರ ಆಗೋ ತುಂಬಾ ಅಂದ್ರೆ ತುಂಬಾ ಪ್ರೊಬಾಬಿಲಿಟಿ ಕಡಿಮೆ ಇರುತ್ತೆ. ಹಂಗಾಗಿ ಆದ್ರೆ ಸಂಡೇನೆ ಆಗಬೇಕು ಅದು. ಸೊ ನನ್ನ ಪ್ರಕಾರ ಐ ಆಮ್ ನಾಟ್ ಸೇಯಿಂಗ್ ಕೆಯ್ಯದವರು ಸಂಡೇನೆ ಮಾಡ್ಬಿಡ್ತಾರೆ, ಐ ಆಮ್ ನಾಟ್ ಸೇಯಿಂಗ್ ದಟ್, ಬಟ್ ನನ್ನ ಪ್ರಕಾರ ಅಂಡ್ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇಷ್ಟು ವರ್ಷ ನಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ನೋಡ್ತಾ ಬಂದಿರೋದ್ರಿಂದ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ ಸಂಡೇ ಆಗುತ್ತೆ. ಸೊ ದಟ್ ಎಲ್ಲರೂ ಕೂಡ ಫೇರ್ ಚಾನ್ಸ್ ಸಿಗುತ್ತೆ ಆ ಒಂದು ಎಕ್ಸಾಮ್ ನ ಅಟೆಂಡ್ ಮಾಡೋದಕ್ಕೆ. ಹಂಗಾಗಿ 24th ಆಗುತ್ತೋ ಬಿಡುತ್ತೋ ಸ್ಟಿಲ್ ನಾಟ್ ಕನ್ಫರ್ಮ್, ಬಟ್ ಪೋಸ್ಟ್ಪೋನ್ ಆಗಬಹುದು. ನನ್ನ ಪ್ರಕಾರ 90% ಪೋಸ್ಟ್ಪೋನ್ ಆಗುತ್ತೆ. ಅದು 10 ದಿನ ಪೋಸ್ಟ್ಪೋನ್ ಆಗುತ್ತೋ, 15 ದಿನ ಪೋಸ್ಟ್ಪೋನ್ ಆಗುತ್ತೋ, ಒಂದು ವಾರ ಪೋಸ್ಟ್ಪೋನ್ ಆಗುತ್ತೋ. ಬಿಕಾಸ್ ಒಂದು ವಾರ ಪೋಸ್ಟ್ಪೋನ್ ಆದ್ರೆ ಮ್ಯಾಟ್ ಎಕ್ಸಾಮ್ ಬರೆಯಕ್ಕಾಗಲ್ಲ. ಸಿಂಪಲ್, ಯಾರು ಮ್ಯಾಟ್ ಪ್ರಿಪೇರ್ ಆಗ್ತಿರ್ತಾರೆ ಅವರು PGCET ಬರೆಯಕ್ಕಾಗಲ್ಲ. ಸೊ ಸರ್ ಮ್ಯಾಟ್ ಎಕ್ಸಾಮ್ಗೋಸ್ಕರ ಕೆಇಎದವರು ಪೋಸ್ಟ್ಪೋನ್ ಮಾಡ್ಬಿಡ್ತಾರ? ಬಿಕಾಸ್ ಮಾಡಬೇಕಾಗುತ್ತೆ ಅನ್ನೋದು ನನ್ನ ವಾದ. ಯಾಕಂದ್ರೆ ನಿಮಗೆ ಮ್ಯಾಟ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಬ್ಬರಿಗೆ ನಾನು ಮ್ಯಾಟ್ PGCET ಎರಡು ಬರಿತೀನಿ ಅನ್ನೋ ಎರಡು ಇಂಪಾರ್ಟೆಂಟ್ ಆಗುತ್ತೆ. ಹಂಗಾಗಿ ಯಾವಾಗ ಡೇಟ್ಗಳು ಕ್ಲಾಶ್ ಆಗಲ್ವೋ ಅವಾಗ ಇಟ್ರೆ ತುಂಬಾ ಒಳ್ಳೇದು. ಬಿಕಾಸ್ ಏನಾಗುತ್ತೆ, ಕೆಇಎದವರು ಇವಾಗ PGCET ಎಕ್ಸಾಮ್ ನ ಕಂಡಕ್ಟ್ ಮಾಡ್ಬಿಡ್ತಾರೆ. ಕಂಡಕ್ಟ್ ಮಾಡಿ ಒಂದ್ ತಿಂಗಳಲ್ಲೆಲ್ಲ ಪ್ರೊಸೆಸ್ ಮುಗಿಸ್ಬಿಡಲ್ಲ. ದೇ ವಿಲ್ ಟೇಕ್ ಅಟ್ಲೀಸ್ಟ್ 4 to 5 months. ಇಟ್ ಇಸ್ ನಾಟ್ ಅ ಮಿಸ್ಟೇಕ್. ಐಮ್ ಸೇಯಿಂಗ್ ಅವರು ತಪ್ಪು ಮಾಡ್ತಾರ ಅಂತ ಹೇಳ್ತಾ ಇಲ್ಲ. ದ ಥಿಂಗ್ ಇಸ್ ದ ಪ್ರೊಸೆಸ್ ಇನ್ವಾಲ್ವ್ ಲೈಕ್ ದಟ್. ಪ್ರೊಸೆಸ್ ಆ ತರ ಇದೆ. ಸೊ ನೀವು ಈಗ ಮೇ 24th ಗೆ ಎಕ್ಸಾಮ್ ಬರುತ್ತೆ ಅನ್ಕೊಳ್ಳಿ, ನಿಮ್ಗೆ ಎಕ್ಸಾಮ್ ಜೂನ್ ಅಲ್ಲಿ ಬಂದ್ಬಿಡುತ್ತಾ? ನೋ, ಜೂನ್ ಎಂಡಿಗೆ ಬರ್ಬೋದು, ಜುಲೈಗೆ ಬರ್ಬೋದು. ದೇ ವಿಲ್ ಟೇಕ್ ಸೋ ಮಚ್ ಆಫ್ ಟೈಮ್. ಬಿಕಾಸ್ ಕೀ ಆನ್ಸರ್ ಬಿಡಬೇಕು, ಮತ್ತೆ ನಿಮ್ಗೆ ಕೀ ಆನ್ಸರ್ ಬಿಟ್ಟಾದ್ಮೇಲೆ ದೇ ಹ್ಯಾವ್ ಟು ರಿಲೀಸ್ ದ ಪ್ರೊವಿಷನಲ್ ಕೀ ಆನ್ಸರ್ ಬಿಡ್ತಾರೆ, ಆಬ್ಜೆಕ್ಷನ್ ಲಿಂಕ್ ಬಿಡ್ತಾರೆ, ತುಂಬಾ ಇರುತ್ತೆ ಪ್ರೊಸೆಸ್. ಹಂಗಾಗಿ ಒಂದು 15 ದಿನ ಪೋಸ್ಟ್ಪೋನ್ ಮಾಡಿದ್ರು ಕೂಡ, 15ರಿಂದ 20 ದಿನ ಪೋಸ್ಟ್ಪೋನ್ ಮಾಡಿದ್ರು ಕೂಡ ನನ್ನ ಪ್ರಕಾರ ದೇಶ ಏನು ಬಿದ್ದೋಗಲ್ಲ. ಸ್ಟೂಡೆಂಟ್ಗೆ ಹೆಚ್ಚಿಗೆ ಟೈಮ್ ಸಿಗುತ್ತೆ. ಹೆಚ್ಚಿಗೆ ಟೈಮ್ ಸಿಗೋದ್ರಿಂದ ಇನ್ನೂ ಚೆನ್ನಾಗಿ ಪ್ರಿಪರೇಷನ್ ಮಾಡಬಹುದು, ಒಳ್ಳೆ ಒಳ್ಳೆ ಕಾಲೇಜ್ಗಳು ಕಾಂಪೀಟ್ ಮಾಡಬಹುದು ಅನ್ನೋದು ನನ್ನ ಒಂದು ಭಾವನೆ. ಹಂಗಾಗಿ ಯಾರ್ಯಾರಿಗೆ ಪೋಸ್ಟ್ಪೋನ್ ಆಗಬೇಕು ಅಂತ ಇದೆ, ಯಾರ್ಯಾರಿಗೆ ಪೋಸ್ಟ್ಪೋನ್ ಆಗಬೇಕು ಅಂತ ಇದೆ, ನೀವೇನ್ ಮಾಡಬೇಕು? ನೀವು ಸಿಂಪಲ್, ನಥಿಂಗ್ ಟು ವರಿ. ನೀವು ಕೆಇಎದು ಕಾಂಟ್ಯಾಕ್ಟ್ ನಂಬರ್, ಕೆಇಎ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ಸೊ ನೀವು ಕಾಂಟ್ಯಾಕ್ಟ್ ನಂಬರ್ ನ ಕೂಡ, ಎಸ್, ಸೊ ಕಾಂಟ್ಯಾಕ್ಟ್ ನಂಬರ್ ಇಲ್ಲಿ ಇದೆ ಬೇಕಾದ್ರೆ ನೋಡಬಹುದು ನೀವು. ಕಾಂಟ್ಯಾಕ್ಟ್ ನಂಬರ್ ದೂರವಾಣಿ ಅಂತ ಇದೆಯಲ್ಲ, 08023460460, ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಲೆಟ್ಸ್ ರಿಕ್ವೆಸ್ಟ್ ದೆಮ್, ರಿಕ್ವೆಸ್ಟ್ ಮಾಡೋಣ. ಸರ್ ಈ ತರ UPSC ಎಕ್ಸಾಮ್ ಇದೆ, UPSC ಎಕ್ಸಾಮ್ ನೀವು ಬರಿತಾನೂ ಇಲ್ಲ ಅಂದ್ರೆ ನಿಮ್ಮ ಗ್ರಾಜುಯೇಷನ್ ಎಕ್ಸಾಮ್ 23ಕ್ಕೆ ಗ್ರಾಜುಯೇಷನ್ ಎಕ್ಸಾಮ್ ಇದೆ. 24ನೇ ತಾರೀಕಿಗೆ ತುಂಬಾ ಜನ ಸ್ಟೂಡೆಂಟ್ಸ್ ಯಾರು ಇದು ಟೆಕ್ನಿಕಲ್ ಕೋರ್ಸ್ ಮಾಡ್ತಾ ಇರ್ತಾರಲ್ಲ, 24ನೇ ತಾರೀಕಿಗೆ ಅವ್ರಿಗೆ ಒಂದು ಎಕ್ಸಾಮ್ ಇದೆ, ಸಂಡೇನೇ ಎಕ್ಸಾಮ್ ಇದೆ. ಸೊ ಹಂಗಾಗಿ ಅವ್ರಿಗೆ PGCET ಬರೆಯಕ್ಕಾಗಲ್ಲ. ಎವ್ರಿಬಡಿ ಶುಡ್ ಗೆಟ್ ಅ ಫೇರ್ ಚಾನ್ಸ್. ಪ್ರತಿಯೊಬ್ಬರಿಗೂ ಫೇರ್ ಚಾನ್ಸ್ ಸಿಗ್ಲೇಬೇಕು. ಸೊ ಅದು ನಿಮಗೆ ಸಿಗ್ತಾ ಇದೆ ಅಂದ್ರೆ, ಇನ್ನೊಬ್ರಿಗೆ ಸಿಗ್ತಾ ಇಲ್ಲ ಅಂದ್ರೆ ದಟ್ ಈಸ್ ನಾಟ್ ಅ ಕರೆಕ್ಟ್ ವೇ. ಹಂಗಾಗಿ ಯಾರ್ಯಾರಿಗೆ ಪೋಸ್ಟ್ಪೋನ್ ಆಗ್ಬೇಕು ಅಂತ ಇದೆ, ತುಂಬಾ 99% ಸ್ಟೂಡೆಂಟ್ಸ್ ಗೆ ಪೋಸ್ಟ್ಪೋನ್ ಆಗಬೇಕು ಅಂತ ಇರುತ್ತೆ. ಸೊ ನೀವೇನ್ ಮಾಡಿ, ಈ ದೂರವಾಣಿ ಸಂಖ್ಯೆ ಇದ್ರೆ ಇದಕ್ಕೆ ಕಾಲ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ, PGCET ಎಕ್ಸಾಮ್ ಪೋಸ್ಟ್ಪೋನ್ ಮಾಡಿ. ದಟ್ ನಾವು ಗ್ರಾಜುಯೇಷನ್ ಎಕ್ಸಾಮ್ ಇರುತ್ತೆ ಹಿಂದಿನ ದಿನ ಅಥವಾ ನೆಕ್ಸ್ಟ್ ದಿನ, ಅಥವಾ UPSC ಪ್ರಿಪೇರ್ ಆಗ್ತಾ ಇದೀವಿ. ಸೊ ಜಸ್ಟ್ ಲೆಟ್ಸ್ ರಿಕ್ವೆಸ್ಟ್ ದೆಮ್ ಸೊ ದಟ್ ಅವರು ಪೋಸ್ಟ್ಪೋನ್ ಮಾಡ್ತಾರೆ. ನೆಕ್ಸ್ಟ್ ಇಲ್ಲಿ ನೋಡಿ, ಇಮೇಲ್ ಐಡಿ KE ಅಥಾರಿಟಿ -KE-KA.nic.in. ಸೊ ಇದು ಇಮೇಲ್ ಐಡಿ ಅವ್ರದ್ದು. ಈ ಇಮೇಲ್ ಐಡಿಗೆ ಮೇಲ್ ನ ಹಾಕ್ರಿ. ಸೊ ಇನ್ ಕೇಸ್ ಸಪೋಸ್ ಫಾರ್ ಎಕ್ಸಾಂಪಲ್ ನಿಮ್ದೇನಾದ್ರು ಗ್ರಾಜುಯೇಷನ್ ಎಕ್ಸಾಮ್ 23ನೇ ತಾರೀಕಿಗೆ ಗ್ರಾಜುಯೇಷನ್ ಎಕ್ಸಾಮ್ ಇತ್ತು ಅಂದ್ರೆ, ಒಂದು ಸ್ಕ್ರೀನ್ ಶಾಟ್, ಆ ಒಂದು PDF ಇರುತ್ತೆ ಮಾತ್ರ, ಆ PDF ತಗೊಂಡು ಅವ್ರಿಗೆ ಏನ್ ಮಾಡ್ರಿ, ಅಟ್ಯಾಚ್ ಮಾಡಿ ಮೇಲ್ ಮಾಡಿ. ನನಗೆ ಈ ತರ 23ಕ್ಕೆ ಎಕ್ಸಾಮ್ ಇದೆ, ಐ ಕಾಂಟ್ ಟ್ರಾವೆಲ್ ಬ್ಯಾಕ್, ನನಗೆ 24ಕ್ಕೆ ಮತ್ತೆ ಎಕ್ಸಾಮ್ PGCET ನಡೆಸಿದ್ರೆ 25ಕ್ಕೆ ಮತ್ತೆ ಎಕ್ಸಾಮ್ ಇರುತ್ತೆ. ಸೊ ನನಗೆ ಪ್ರೆಷರ್ ಆಗ್ಬಹುದು. ಸೊ ಹಂಗಾಗಿ ಸ್ವಲ್ಪ ಫೇರ್ ಚಾನ್ಸ್ ಕೊಡ್ರಿ. ಸೊ ದಟ್ ಲೆಟ್ಸ್ ಪೋಸ್ಟ್ಪೋನ್ ದ PGCET ಎಕ್ಸಾಮ್. ಸೊ ಒಂದು 15ನೇ ತಾರೀಕು, 17ನೇ ತಾರೀಕು, ಈ ತರ ನೆಕ್ಸ್ಟ್ ಸಂಡೇಸ್ ಬಂದಾಗ ಇಡ್ರಿ ಎಕ್ಸಾಮ್ ನ. ಸೊ ದಟ್ ವಿ ಕ್ಯಾನ್ ರೈಟ್ ಪೀಸ್ಫುಲಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಡ್ರಿ. ಡೆಫಿನೆಟ್ಲಿ ದೇ ವಿಲ್ ಕನ್ಸಿಡರ್ ಮಾಡ್ತಾರೆ. ಅಂಡ್ ನಾನು ರೀಸೆಂಟ್ ಆಗಿ ಒಂದು ಟಿವಿ ಚಾನಲ್ಗೆ ಒಂದು ಇಂಟರ್ವ್ಯೂ, ನಮ್ಮ ಪ್ರಸನ್ನ ಕುಮಾರ್ ಸರ್ ಒಂದು ಇಂಟರ್ವ್ಯೂ ಕೂಡ ಕೊಟ್ಟಿದ್ರು. ಅದರಲ್ಲಿ UPSC ಎಕ್ಸಾಮ್ ಯಾರು ಪ್ರಿಪೇರ್ ಆಗ್ತಾರೆ ಅವ್ರು ಪ್ರಿಪೇರ್ ಆಗ್ಲಿ, ನಾವು ಪೋಸ್ಟ್ಪೋನ್ ಅಥವಾ ಪ್ರೀಪೋನ್, ಅವರು ಪ್ರೀಪೋನ್ ಅಂತ ಹೇಳಿಲ್ಲ, ಪೋಸ್ಟ್ಪೋನ್ ಅಂತ ಹೇಳಿಲ್ಲ, ಯಾವಾಗ ಸಾಧ್ಯ ಆಗುತ್ತೋ ಅವಾಗ ಹಿಂದೆ ಮುಂದೆ ಮಾಡಿ ಎಕ್ಸಾಮ್ಸ್ ನ ನಡೆಸ್ತೀವಿ ಅಂತ ಹೇಳಿದ್ರು. ಬಟ್ ನನ್ನ ಪ್ರಕಾರ ಹಿಂದೆ ಮುಂದೆ ಮಾಡಕ್ಕೆ ಅದು ವೀಕೆಂಡ್ಸ್ ಆಗ್ಬೇಕು, ರಜೆ ದಿನ ಇರಬೇಕು ಅಂದ್ರೆ ಮಾತ್ರ ಮಾಡಕ್ ಸಾಧ್ಯ. ಹಂಗಾಗಿ ರಿಕ್ವೆಸ್ಟ್ ಮಾಡ್ಕೊಡ್ರಿ, ಈ ಒಂದು ಮೇಲ್ ಐಡಿಗೆ ಮೇಲ್ ಮಾಡ್ರಿ, ಜೊತೆಗೆ ಈ ಒಂದು ದೂರವಾಣಿ ಸಂಖ್ಯೆಗೆ ಕಾಲ್ ಮಾಡ್ರಿ. ಇನ್ನು ಯಾರ್ಯಾರ ಹತ್ರ ಟ್ವಿಟರ್ ಅಕೌಂಟ್ ಇರುತ್ತೋ, ಯಾರ ಹತ್ರ ಎಕ್ಸ್ ಅಕೌಂಟ್ ಇರುತ್ತೋ, ನೀವೇನ್ ಮಾಡಬಹುದು, ನಿಮ್ಮ ಎಕ್ಸ್ ಅಲ್ಲ,
ಟ್ವಿಟರ್ ಅಕೌಂಟ್, ರೈಟ್. ಸೊ ಆ ಎಕ್ಸ್ ಏನ್ ಮಾಡ್ರಿ, ಸೊ KEA ಕರ್ನಾಟಕ ಅಂತ ಇರುತ್ತೆ, ಅವ್ರ ಐಡಿನ ಮೆನ್ಷನ್ ಮಾಡಿ ಟ್ಯಾಗ್ ಮಾಡ್ಬಿಟ್ಟು ಅಲ್ಲಿ ರಿಕ್ವೆಸ್ಟ್ ಮಾಡಿ. ಸೊ ದಟ್ ನಮ್ಮ ಎಂಡಿಂದ ನಾವು ರಿಕ್ವೆಸ್ಟ್ ಮಾಡ್ತೀವಿ, ಆ ಲಿಂಕ್ ನ ಕೂಡ ಕಳಿಸ್ತೀವಿ ನಾವು ನಿಮಗೆ. ಆ ಲಿಂಕ್ ನ ತಿಳ್ಕೊಂಡು ನೀವೇನ್ ಮಾಡ್ರಿ, ರೀಪೋಸ್ಟ್ ಮಾಡ್ರಿ. ಸೊ ದಟ್ ಲೆಟ್ಸ್ ರೀಚ್ ಔಟ್ ದ KEA ರೀಚ್ ಔಟ್ ಮಾಡೋಣ ಅಂಡ್ ಲೆಟ್ಸ್ ಪೋಸ್ಟ್ಪೋನ್, ಇದನ್ನ ಪೋಸ್ಟ್ಪೋನ್ ಆಗಬೇಕು. ಸೊ ನಾನು ಐ ಆಮ್ ನಾಟ್ ಫಾರ್ ಟು ಪೋಸ್ಟ್ಪೋನ್ ಆಗ್ಲೇಬೇಕು, ಆಗ್ಬಿಟ್ರೆ ಏನೋ ಒಂದು ಆಗ್ಬಿಡುತ್ತೆ, ಐ ಆಮ್ ನಾಟ್ ಸೇಯಿಂಗ್ ದಟ್, ಬಟ್ ಪೋಸ್ಟ್ಪೋನ್ ಆಗಬೇಕು. ಆದ್ರೆ ಒಳ್ಳೇದು ಅಂತ ನಾನು ಯಾಕೆ ಹೇಳ್ತೀನಿ, ಬಿಕಾಸ್ ನಿಮ್ಮ ಗ್ರಾಜುಯೇಷನ್ ಎಕ್ಸಾಮ್ ಇದೆ, UPSC ಎಕ್ಸಾಮ್ ಇದೆ, ನೆಕ್ಸ್ಟ್ ಮ್ಯಾಟ್ ಎಕ್ಸಾಮ್ ಇದೆ. ಇದಕ್ಕೆಲ್ಲ ಪ್ರಿಪೇರ್ ಆಗಬೇಕು ಅಂದ್ರೆ ನಿಮ್ಮ ಮೆಂಟಲ್ ಸ್ಟೇಟಸ್ ಸರಿಯಾಗಿರ್ಬೇಕು. ಅಂದ್ರೆ ಚೆನ್ನಾಗಿ ಪ್ರಿಪರೇಷನ್ ಮಾಡ್ತಾ ಇದ್ದೀರಾ ಅಂದ್ರೆ ಸ್ವಲ್ಪ ಟೈಮ್ ಕೊಡಬೇಕಾಗುತ್ತೆ. ಸೊ ದಟ್ ಯು ಕ್ಯಾನ್ ರೈಟ್ ಇನ್ ಅ ಬೆಟರ್ ವೇ, ಚೆನ್ನಾಗಿ ಬರಿಬಹುದು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಿರೋದು. ರಿಕ್ವೆಸ್ಟ್ ಮಾಡ್ಕೊಡ್ರಿ KEA ಡೆಫಿನೆಟ್ಲಿ ಪೋಸ್ಟ್ಪೋನ್ ಮಾಡಬಹುದು. ಪ್ರಸನ್ನ ಕುಮಾರ್ ಸರ್ ಅವ್ರಿಗೂ ಕೂಡ ರಿಕ್ವೆಸ್ಟ್ ಮಾಡೋಣ, ಪೋಸ್ಟ್ಪೋನ್ ಆಗ್ಬೋದು. ಎವ್ರಿಬಡಿ ಶುಡ್ ಗೆಟ್ ದ ಫೇರ್ ಚಾನ್ಸ್. ಜೊತೆಗೆ ಯಾರು ಬ್ಯಾಚ್ ಕೋರ್ಸ್ಗೆ ಜಾಯ್ನ್ ಆಗಿಲ್ಲ, ಇದು ಇಂಪಾರ್ಟೆಂಟ್ ಸರ್. ತುಂಬಾ ಜನ ಸ್ಟೂಡೆಂಟ್ಸ್, ಸೊ ಇಟ್ಸ್ ಒನ್ ಪಾರ್ಟ್. ಸೊ ನೆಕ್ಸ್ಟ್ ಪಾರ್ಟ್ ಬಂದ್ಬಿಟ್ಟು ತುಂಬಾ ಜನ ಸ್ಟೂಡೆಂಟ್ಸ್ ಬ್ಯಾಚ್ ಕೋರ್ಸ್ಗೆ ಜಾಯ್ನ್ ಆಗಬೇಕು ಅಂತಿದ್ರ. ಆಲ್ರೆಡಿ ವಾಸ್ 850-900 ಸ್ಟೂಡೆಂಟ್ಸ್ ಸರ್. ಸೊ ಜಾಯ್ನ್ ಆಗಬೇಕು ಅಂತಿದ್ರ. ಸೊ ನಿಮಗೆ ಒಂದು ಕನ್ಸರ್ನ್ ಏನ್ ಬಂದಿದೆ, ಸರ್ ನಂದು ಎಕ್ಸಾಮ್ ಪೋಸ್ಟ್ಪೋನ್ ಆಗ್ಲಿಲ್ಲ ಅಂದ್ರೆ ನಾನು ನಿಮಗೆ ಜಾಯ್ನ್ ಆಗಿ ವೇಸ್ಟ್ ಅಲ್ವಾ, ನಾನು ಒಂದು 15 ದಿನ 20 ದಿನ ಸಿಕ್ಬಿಡುತ್ತೆ, ನಾನು ಹೆಂಗ್ ಪ್ರಿಪೇರ್ ಆಗೋದು. ಅಂಡ್ ತುಂಬಾ ಜನ ಸ್ಟೂಡೆಂಟ್ಸ್ ಇನ್ನೂ ಕೂಡ ಪ್ರಿಪರೇಷನ್ ಸ್ಟಾರ್ಟೇ ಮಾಡಿಲ್ಲ. ತುಂಬಾ ಜನ ಸ್ಟೂಡೆಂಟ್ಸ್ ಇನ್ನೂ ಪ್ರಿಪರೇಷನ್ ಸ್ಟಾರ್ಟ್ ಮಾಡೇ ಇಲ್ಲ. ನಂದು ಗ್ರಾಜುಯೇಷನ್ ಎಕ್ಸಾಮ್ ಇದೆ, ನಂದು ಅದಿದೆ ಇದಿದೆ ಅಂತ ತುಂಬಾ ಎಕ್ಸ್ಕ್ಯೂಸ್ ಗಳನ್ನ ಕೊಡ್ತಾ ಇದ್ರ. ಪ್ಲೀಸ್ ಐ ಆಮ್ ರಿಕ್ವೆಸ್ಟ್ ಯು, ಡೋಂಟ್ ಗಿವ್ ಎಕ್ಸ್ಕ್ಯೂಸಸ್ ಅಟ್ ಆಲ್. ಎಕ್ಸ್ಕ್ಯೂಸ್ ಗಳನ್ನ ಕೊಟ್ರೆ ಏನೂ ಸಾಧಿಸಕ್ ಆಗಲ್ಲ ಲೈಫ್ ಅಲ್ಲಿ. ಹಂಗಾಗಿ ಹೇಳ್ತಾ ಇದೀನಿ, ನಾನು ಯಾವತ್ತೂ ಹೇಳ್ತೀನಿ, PGCET ಎಕ್ಸಾಮ್ ಇದೆಯಲ್ಲ, ಇದು ಒಂಥರ ಲೈಕ್ ವಾಟ್ ಐ ಕ್ಯಾನ್ ಸೇ underrated exam. It is an underrated exam, but it will have a lot of impact on your life. ನಿಮ್ಮ ಲೈಫ್ ಮೇಲೆ ತುಂಬಾ ಇಂಪ್ಯಾಕ್ಟ್ ಇದೆಯಪ್ಪ ಇದರಲ್ಲಿ. ಸೊ ಹೇಳ್ತೀನಿ ಕೇಳ್ರಿ. ಸೊ BCom, BBA, BCA, ಸೊ ನೀವು BA ಈ ತರ ಎಲ್ಲ ಡಿಗ್ರಿ ಮಾಡಿ ನೀವು ಆಚೆ ಕಡೆ ನೀವು ವಿದೌಟ್ ಸರ್ಟಿಫಿಕೇಶನ್ ಅಥವಾ ವಿದೌಟ್ ಸ್ಕಿಲ್ ಸೆಟ್ ಇಲ್ಲದೆ ಆಚೆ ಕಡೆ ಜಾಬಿಗೆ ಹೋದ್ರೆ ಎಷ್ಟು ಸಿಗ್ಬೋದಪ್ಪ ನಿಮ್ಗೆ ಸ್ಯಾಲ್ರಿ? 20,000, 25,000, ಅಬ್ಬಬ್ಬ 30,000, ರೈಟ್. ಬಟ್ ನೀವು MBA PGCET ಎಕ್ಸಾಮ್ ನ ಬರೆದು ಒಳ್ಳೆ ರ್ಯಾಂಕ್ ತಗೊಂಡು ಒಳ್ಳೆ ಕಾಲೇಜ್ ಹೋಗಿ, ಒಳ್ಳೆ ಕಾಲೇಜ್, ಐ ಮೀನ್ ಟು ಸೇ ಒಳ್ಳೆ ಕಾಲೇಜು, ಟಾಪ್ ರ್ಯಾಂಕ್ ಕಾಲೇಜ್, ಕಟ್ ಆಫ್ ಚೆನ್ನಾಗಿರೋದು, ಸ್ಕಿಲ್ ಸೆಟ್ಸ್ ಚೆನ್ನಾಗಿರೋದು, ಪ್ಲೇಸ್ಮೆಂಟ್ಸ್ ಚೆನ್ನಾಗಿರೋದು ಇದಾವೆ, ತುಂಬಾ ಕಾಲೇಜಸ್ ಇದಾವೆ. ಈ ತರ ಕಾಲೇಜ್ಗಳಿಗೆ ಹೋಗಿ ನೀವು MBA MCA ಮಾಡಿದ್ರೆ ಹೇಳ್ತಾರೆ ನಿಮ್ಮ ಸೀನಿಯರ್ಸ್ ಹೇಳ್ತಾರೆ, MBA ಮಾಡ್ರೆ ವೇಸ್ಟ್, MCA ಮಾಡ್ರೆ ವೇಸ್ಟ್, ತಲೆ ಕೆಡಿಸ್ಕೋಬೇಡ್ರಿ, ಬಿಟ್ಬಿಡ್ರಿ. ನೋ, ವಿತ್ ಮೈ ಎಕ್ಸ್ಪೀರಿಯನ್ಸ್ ಐ ಆಮ್ ಟೆಲಿಂಗ್ ಯು, ಇಟ್ ಈಸ್ ತುಂಬಾ ಚೆನ್ನಾಗುತ್ತಪ್ಪ ನಿಮ್ಮ ಕೆರಿಯರ್ MBA MCA ಟಾಪ್ ಕಾಲೇಜಸ್ ಅಲ್ಲಿ ಮಾಡಿದ್ರೆ. ಸೊ ಈ ತರ ಟಾಪ್ ಕಾಲೇಜಸ್ ಅಲ್ಲಿ MBA MCA ಮಾಡಿ ಆದ್ಮೇಲೆ ನಿಮಗೆ ಪ್ಲೇಸ್ಮೆಂಟ್ಸ್ ಬಂದ್ಬಿಟ್ಟು 12 ಲಕ್ಷ, 14 ಲಕ್ಷ, 15 ಲಕ್ಷ, 16 ಲಕ್ಷ ಆಗಿದಾವೆ. ತುಂಬಾ ಜನ ಆಗಲ್ಲ 8 ಲಕ್ಷ, 7 ಲಕ್ಷ. ನೋ, ನಿಮ್ಮ ಸ್ಕಿಲ್ ಸೆಟ್ ಸರಿ ಚೆನ್ನಾಗಿತ್ತು ಅಂದ್ರೆ ಡೆಫಿನೆಟ್ಲಿ 15 ಲಕ್ಷ, 14 ಲಕ್ಷ ಮಿನಿಮಮ್ ಸಿಗುತ್ತೆ ನಿಮಗೆ ಒಳ್ಳೆ ಕಾಲೇಜಲ್ಲಿ ಮಾಡಿದ್ರೆ. ನಾನು ಹೇಳ್ತಿದ್ದೀನಿ, MBA ಮಾಡ್ತೀರಾ, MCA ಮಾಡ್ತೀರಾ, ಒಳ್ಳೆ ಕಾಲೇಜಲ್ಲಿ ಸಿಕ್ಕರೆ ಮಾತ್ರ ಮಾಡಿ. ಯಾವ್ದಾವ್ದೋ ಕಾಲೇಜ್ಗೆ ಹೋಗ್ಬಿಟ್ಟು MBA MCA ಮಾಡಿದ್ರೆ ಇಟ್ಸ್ ಆಫ್ ನೋ ಯೂಸ್. BCom ಮಾಡಿ 30,000 ಸ್ಯಾಲರಿ ತೆಗಿಯೋದು ಹೆಂಗೆ, MBA MCA ಮಾಡಿ 30,000 ಸ್ಯಾಲರಿ ತೆಗಿಯೋದು ಹೆಂಗೆ? ವೈ ಯು ಆರ್ ವೇಸ್ಟಿಂಗ್ ಯುವರ್ 2.5 lakhs to 3 lakhs if you are not able to do it in good college. ಸೊ ಹಂಗಾಗಿ PGCET ನ ಸೀರಿಯಸ್ ಆಗಿ ತಗೊಳ್ರಿ, ಪ್ರಿಪರೇಷನ್ ನ ಚೆನ್ನಾಗಿ ಮಾಡ್ರಿ. ಯಾರು ನಿಮ್ಮ ಫ್ರೆಂಡ್ಸ್ ಪ್ರಿಪರೇಷನ್ ಮಾಡಿಲ್ಲ, ಸರ್ ನಮ್ಮ ಫ್ರೆಂಡ್ ಮಾಡಿಲ್ಲ, ನಾನು ಮಾಡಿಲ್ಲ, ನೋ, ಫ್ರೆಂಡ್ಸ್ ಮಾಡಿಲ್ಲ ಬಿಟ್ಬಿಡ್ರಿ, ಹೇಳ್ರಿ ಅವ್ರಿಗೆ ಮಾಡು ಅಂತ. ಅವ್ರು ಮಾಡ್ಲಿಲ್ಲ ಬಿಡ್ರಿ, ಯು ಸ್ಟಾರ್ಟ್ ಇಟ್. ನೀವು ಸ್ಟಾರ್ಟ್ ಮಾಡಿ, ಪ್ರಿಪರೇಷನ್ ಮಾಡ್ರಿ. ಮಿನಿಮಮ್ ವಿದಿನ್ ಅಟ್ ಲೀಸ್ಟ್ ಅಂದ್ರೆ 1000 ಒಳಗಡೆ ಬಂದ್ರೆ ನಿಮಗೆ ಟಾಪ್ ಕಾಲೇಜ್ ಸಿಗುತ್ತೆ, ಒಳ್ಳೆ ಪ್ಲೇಸ್ಮೆಂಟ್ ಸಿಗುತ್ತೆ, ವೆರಿ ವೆರಿ ಇಂಪಾರ್ಟೆಂಟ್ ಸ್ಕಿಲ್ ಸೆಟ್ ಸಿಗುತ್ತೆ. ಸೊ ಹಂಗಾಗಿ ಆ ಸ್ಕಿಲ್ ಸೆಟ್ ನ ಉಪಯೋಗ ಮಾಡ್ಕೊಂಡು ಹಾಳಾಗಿ ಹೋಗ್ಲಿ, ಪ್ಲೇಸ್ಮೆಂಟ್ ಬಿಟ್ಟು ಹಾಕ್ಬಿಡ್ರಿ. ಒಳ್ಳೆ ಸ್ಕಿಲ್ ಸೆಟ್ ಬಂತು ಅಂದ್ರೆ ನೀವು ಇಡೀ ಪ್ರಪಂಚದಲ್ಲಿ ಎಲ್ಲಿ ಹೋದ್ರೂ ಕೂಡ ನಿಮ್ಗೆ ಜಾಬ್ ಸಿಗುತ್ತೆ, ಎಲ್ಲಿ ಹೋದ್ರೂ ಜಾಬ್ ಸಿಗುತ್ತೆ. ಈಗ MBA ಫಿನಾನ್ಸ್ ಮಾಡಿದ್ರಿ, ಫಿನಾನ್ಷಿಯಲ್ ಮಾಡೆಲಿಂಗ್ ಮಾಡ್ರಿ, ಡಾಟಾ ಸೈನ್ಸ್ ಮಾಡ್ರಿ, ಡಾಟಾ ಅನಲಿಟಿಕ್ಸ್ ಮಾಡ್ರಿ, ಯಾಕೆ ಜಾಬ್ ಸಿಗಲ್ಲ? ಹುಡುಕೊಂಬಂದ್ ಜಾಬ್ ಕೊಡ್ತಾರೆ ನಿಮಗೆ. ಇಂಡಿಯಾದಲ್ಲಿ ಜಾಬ್ ಇಲ್ಲ, ಅನ್ಎಂಪ್ಲಾಯ್ಮೆಂಟ್ ಅಂತಾರೆ. ನೋ, ಇಫ್ ಯು ಹ್ಯಾವಿಂಗ್ ಸ್ಕಿಲ್ಸ್ ಯು ಹ್ಯಾವ್ ಎ ಜಾಬ್. ಆಫರ್ ಲೆಟರ್ ಮನೆ ಕಳಿಸ್ತಾರೆ. ಸೊ ಹಂಗಾಗಿ ಇವಾಗಿಂದನೇ ಪ್ರಿಪೇರ್ ಆಗ್ರಿ. ಡೋಂಟ್ ರಿಲೇ ಓನ್ಲಿ ಆನ್ ದ ಗ್ರಾಜುಯೇಷನ್. ಪ್ಲೀಸ್ ಡೂ ಪೋಸ್ಟ್ ಗ್ರಾಜುಯೇಷನ್ ಇನ್ ಅ ವೆರಿ ವೆರಿ ಗುಡ್ ಕಾಲೇಜ್. ನಿಮ್ಮ ಒಳ್ಳೆ ಲೈಫ್ ಆಗುತ್ತೆ, ಕೆರಿಯರ್ ಮಸ್ತ್ ಆಗುತ್ತೆ. ಸೊ ಹಂಗಾಗಿ ಅದಕ್ಕೆ ಹೆಲ್ಪ್ ಮಾಡೋದಕ್ಕೋಸ್ಕರ ನಾವಿರೋದು. ಡೋಂಟ್ ಕನ್ಸಿಡರ್ ಇದು ಪ್ರಮೋಷನ್, ಇದು ಕ್ಲಾಸಸ್ ಜಾಯಿನ್ ಆಗ್ಬೇಕು ಅಂತ ಹೇಳ್ತಾರೆ. ನೋ, ಇಟ್ ಇಸ್ ನಾಟ್ ಲೈಕ್ ದಟ್. ಅದಕ್ಕೋಸ್ಕರ ಹೇಳ್ತಾ ಇಲ್ಲ, ಅದನ್ನೆಲ್ಲ ಆ ಪಾರ್ಟ್ ಮಾಡ್ತೀವಿ ನಾವು, ಅದನ್ನೆಲ್ಲ ಮಾಡ್ತಾ ಇದ್ವಿ. ಬಟ್ ಇದು ಎಕ್ಸಾಮ್ ಟೈಮ್. ಇವಾಗ ನನ್ನ ಹಳೆ ಸ್ಟೂಡೆಂಟ್ಸ್ ನಾನು ಟ್ರ್ಯಾಕ್ ರೆಕಾರ್ಡ್ ಹೇಳ್ತೀನಿ, ಯಾರ್ಯಾರು ಲಾಸ್ಟ್ 20 days, 25 days, 30 days ಸೊ ಈ ತರ ಜಾಯಿನ್ ಆಗಿ, ಸೊ ಪ್ರೀ ರೆಕಾರ್ಡೆಡ್ ವಿಡಿಯೋಸ್ಗಳನ್ನ ನೋಡೋದು, ನಮ್ಮ ಮ್ಯಾರಥಾನ್ ಕ್ಲಾಸಸ್ಗಳನ್ನ ನೋಡೋದು, ಈ ತರ ಮಾಡಿದಾರೋ, ಟ್ರಸ್ಟ್ ಮೀ ಗೈಸ್, ವಿದಿನ್ 50 ಒಳಗಡೆ ಇದ್ದಾರೆ. ಅನನ್ಯ ಲಾಸ್ಟ್ ಇಯರ್ ವಿದಿನ್ 50, ಕವನ ಲಾಸ್ಟ್ ವಿದಿನ್ 50, ರೂಪಶ್ರೀ ವಿದಿನ್ 50, ತರುಣ they have given the rank, they have taken the rank. So why? Because ಇವಾಗ ಎಫೆಕ್ಟಿವ್ ಪ್ರಿಪರೇಷನ್ ಆಗ್ತಾ ಇರುತ್ತೆ. ಇಷ್ಟು ದಿನ ಎಫೆಕ್ಟಿವ್ ಆಗಿತ್ತು, ಬಟ್ ಇವಾಗ ಲಾಟ್ ಆಫ್ ಎಫೆಕ್ಟಿವ್ ಪ್ರಿಪರೇಷನ್ ಆಗ್ತಿರುತ್ತೆ, ಎಕ್ಸಾಮ್ ಓರಿಯೆಂಟೆಡ್ ಪ್ರಿಪರೇಷನ್. ಸೊ ಜಸ್ಟ್ ಹೆಡ್ ಆನ್ ಹೆಡ್
ಟಾರ್ಗೆಟ್ ಟು ಎಕ್ಸಾಮ್ಸ್ ಆ ರೀತಿ ಪ್ರಿಪರೇಷನ್ ಆಗ್ತಿರುತ್ತೆ. ಸೊ ಹಂಗಾಗಿ ಏನ್ ಮಾಡ್ಬೋದು, ಆರಾಮಾಗಿ ಜಾಯಿನ್ ಆಗ್ಬೋದು. ಇನ್ನೂ ಕೂಡ ನಿಮಗೆ ಟೈಮ್ ಇದೆ, ಡೋಂಟ್ ವರಿ ಅಬೌಟ್ ದಟ್. ನಿಮಗೆ ಇದರಲ್ಲಿ ನಿಮಗೆ ಎವ್ರಿ ಡೇ ಯು ವಿಲ್ ಬಿ ಹ್ಯಾವಿಂಗ್ ಅ ಲೈವ್ ಕ್ಲಾಸ್. ಸೊ ಟಿಲ್ ಎಕ್ಸಾಮ್ಸ್ ಯು ವಿಲ್ ಬಿ ಹ್ಯಾವಿಂಗ್ ಅ ಲೈವ್ ಕ್ಲಾಸ್. ಲೈವ್ ಕ್ಲಾಸ್ ಮಿಸ್ ಆಯ್ತು, ಯು ವಿಲ್ ಬಿ ಹ್ಯಾವಿಂಗ್ ಅ ರೆಕಾರ್ಡಿಂಗ್ಸ್ ಇರುತ್ತೆ. ಯು ವಿಲ್ ಬಿ ಹ್ಯಾವಿಂಗ್ ಡೌಟ್ ಕ್ಲಿಯರಿಂಗ್ ಸೆಷನ್ಸ್. ಡೌಟ್ ಕ್ಲಿಯರ್ ನಾವು ಮಾಡ್ಕೊಡ್ತೀವಿ. ನಾನಂತೂ 24/7 ಅವೈಲೇಬಲ್ ಇರ್ತೇನೆ. ಎನಿ ಟೈಮ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ, ನೋ ಪ್ರಾಬ್ಲಮ್ ಅಟ್ ಆಲ್. ನೆಕ್ಸ್ಟ್ ನಿಮಗೆ ಟೆಸ್ಟ್ಗಳು, ಇವಾಗ ಟಾಪಿಕ್ ವೈಸ್ ಟೆಸ್ಟ್ಗಳು ಸ್ಟಾರ್ಟ್ ಆಗಿದ್ದಾವೆ, ಅದು ಕೂಡ ನಿಮಗೆ ಸಿಗುತ್ತೆ. ನೆಕ್ಸ್ಟ್ ಹಿಂದ್ಗಡೆ ಆಗಿರೋ ಟೆಸ್ಟ್ಗಳೆಲ್ಲ ಸಿಗುತ್ತೆ. ಅಂಡ್ ನಿಮಗೆ ಜ್ಞಾನ ಭಂಡಾರ್ ಸಿಗುತ್ತೆ. ಜ್ಞಾನ ಭಂಡಾರ್ ಲಾಸ್ಟ್ ಇಯರ್ದು ಪ್ರೀ ರೆಕಾರ್ಡೆಡ್ ವಿಡಿಯೋಸ್. ಸರ್ ನನಗೆ ಲೈವ್ ಕ್ಲಾಸ್ ನೋಡಕ್ಕಾಗಲ್ಲ, ನನಗೆ ಪ್ರೀ ರೆಕಾರ್ಡೆಡ್ ವಿಡಿಯೋಸ್ ಬೇಕು, ತೋಳ್ರಿ ಪ್ರೀ ರೆಕಾರ್ಡೆಡ್ ವಿಡಿಯೋಸ್, ಅದು ಕೂಡ ಅವೈಲೇಬಲ್ ಇದೆ, ನೋ ಪ್ರಾಬ್ಲಮ್. ದೆನ್ ಮಾಕ್ ಟೆಸ್ಟ್ಗಳು. ತುಂಬಾ ಜನ ಸ್ಟೂಡೆಂಟ್ಗಳು ನನಗೆ ಮಾಕ್ ಟೆಸ್ಟ್ ಬೇಕಷ್ಟೇ, ಮಾಕ್ ಟೆಸ್ಟ್ ಅಷ್ಟೇ ಬೇಕು ಅಂತ ಹೇಳ್ತಾರ. ಐ ಆಮ್ ಟೆಲಿಂಗ್ ಯು ಮೈ ಡಿಯರ್, ಮಾಕ್ ಟೆಸ್ಟ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಬಟ್ ಇಫ್ ಯು ಡೋಂಟ್ ನೋ ದ ಬೇಸಿಕ್ಸ್, ಮಾರ್ಕ್ಸ್ ಆರ್ ಆಫ್ ನೋ ಯೂಸ್. ಬೇಸಿಕ್ಸ್ ಬೇಕೇ ಬೇಕು. ಹಾಗಾಗಿ ಸ್ಟಾರ್ಟಿಂಗ್ ಫ್ರಮ್ ದ ಬೇಸಿಕ್ಸ್ ಇಂದ ಹಿಡಿದು ಟಿಲ್ ಅಡ್ವಾನ್ಸ್ ವರ್ಗು ವಿಲ್ ಬಿ ದೇರ್ ವಿತ್ ಯು. ಡೋಂಟ್ ವರಿ. ಲಾಸ್ಟ್ 20 ಡೇಸ್ ಅಂತ ಅನ್ಕೊಂಡೇ ಮಾಡೋಣ. ಪ್ರಿಪರೇಷನ್ ಚೆನ್ನಾಗಿ ಮಾಡ್ಬೋದು, ಒಳ್ಳೆ ಪ್ರಿಪರೇಷನ್ ಮಾಡ್ಬೋದು. ಐ ಆಮ್ ಗಿವಿಂಗ್ ಯು 100% ಗ್ಯಾರಂಟಿ. 100% ಒಳ್ಳೆ ಪ್ರಿಪರೇಷನ್ ಮಾಡ್ಬೋದು. ಟ್ರಸ್ಟ್ ಮಿ ಗೈಸ್. ನಿಮಗೆ ನಂಬಿಕೆ ಬರಲಿಲ್ಲ, ನಿಮಗೆ ಎಕ್ಸಾಮ್ ಹತ್ರ ಬಂದಾದ್ಮೇಲೆ ಅಥವಾ ಎಕ್ಸಾಮ್ ಮುಗಿದಾದ್ಮೇಲೆ ನಿಮಗೆ ಇದಾಗಲಿಲ್ಲ, ಕಮ್ ಟು ಮಿ, ಐ ವಿಲ್ ಆನ್ಸರ್ ಯುವರ್ ಕ್ವೆಶನ್ಸ್. ಸೊ ಆರಾಮ ಪ್ರಿಪೇರ್ ಆಗ್ಬೋದು. ಡೋಂಟ್ ವರಿ ಅಬೌಟ್ ದಟ್. ಇದೆಲ್ಲಾನು ಕೂಡ ನಿಮ್ಗೆ ಸಿಗುತ್ತೆ. ಅಂಡ್ ಒನ್ ಮೋರ್ ಥಿಂಗ್, ತುಂಬಾ ಜನ ಸ್ಟೂಡೆಂಟ್ಗೆ ಪ್ರೈಸಿಂಗ್ ಇಶ್ಯೂಸ್ ಇದಾವೆ. ಸರ್ ನನಗೆ MBAಗೆ 3,000 ಕೊಡಕ್ಕಾಗಲ್ಲ, MCAಗೆ 3,600 ಕೊಡಕ್ಕಾಗಲ್ಲ, ತುಂಬಾ ಜನ ಇಶ್ಯೂ ಇದೆ. ಸೊ ಹಿಂದ್ಗಡೆ ಇರೋ ಆಫರ್, ಹಿಂದ್ಗಡೆ ಏನಿತ್ತು ಅದೇ ಆಫರ್ ಇವಾಗ ಮತ್ತೆ ಹೇಳ್ತಾ ಇದೀವಿ. ದಟ್ ಈಸ್ ನಿಮಗೆ MBAಗೆ ಬಂದು ನಿಮಗೆ 2,500 rupees ಅಲ್ಲಿ ಯು ವಿಲ್ ಬಿ ಗೆಟಿಂಗ್ MBA ಅಂಡ್ 3,000 rupees ಅಲ್ಲಿ ಯು ವಿಲ್ ಬಿ ಗೆಟಿಂಗ್ MCA. ಸೊ ಇದು ಕಂಪ್ಲೀಟ್ ಆಫರ್ ಆಗಿ ನಡೀತಿದೆ. 2,500 MBA, 3,000 rupees ಫಾರ್ MCA. ಆಪ್ ಅಲ್ಲಿ ನಿಮಗೆ 3,000 MBA, 3,500 MCA ತೋರಿಸ್ತಿರುತ್ತೆ. ಸೊ ಅಲ್ಲಿ ಕೂಪನ್ ಕೋಡ್ಸ್ ನಾವು ಅಪ್ಲೈ ಮಾಡ್ತೀವಿ. ಸೊ ನೀವೇನ್ ಮಾಡಬೇಕು, ಈ ಪ್ರೈಸ್ಗೆ ಇಫ್ ಯು ವಾಂಟ್ ಟು ಜಾಯಿನ್ ದ ಬ್ಯಾಚ್ ಕೋರ್ಸ್ ಅಂದ್ರೆ 6361949484 ಈ ನಂಬರ್ಗೆ ಮೆಸೇಜ್ ಮಾಡಿ, ಈ ನಂಬರ್ಗೆ ಕಾಲ್ ಮಾಡಿ. ಡೆಫಿನೆಟ್ಲಿ ಯು ಕ್ಯಾನ್ ಗೆಟ್ ದ ಆಫರ್ ಸಿಗುತ್ತೆ. ಅಂಡ್ ಈ ಪ್ರೈಸ್ಗೆ ಯು ಕ್ಯಾನ್ ಜಾಯಿನ್ ದ ಕೋರ್ಸ್. ಅಂಡ್ ಟ್ರಸ್ಟ್ ಮೀ, ಈ ಒಂದು ಪ್ರೈಸ್ ನೀವೇನ್ ಕೊಟ್ಟು ಬ್ಯಾಚ್ ಕೋರ್ಸ್ಗೆ ಜಾಯಿನ್ ಆಗ್ತಿರೋ, ಐ ಆಮ್ ಬೆಟ್ಟಿಂಗ್, ನಾ ಬೆಟ್ ಮಾಡಿ ಹೇಳ್ತೀನಿ, ಯು ವಿಲ್ ಗೆಟ್ 100% ಸ್ಯಾಟಿಸ್ಫ್ಯಾಕ್ಷನ್. ಬಿಕಾಸ್ ಆ ತರ ಎಜುಕೇಟರ್ಸ್ ನಮ್ ಕಡೆ ಇದ್ದಾರೆ. ನಮ್ ಯೂಟ್ಯೂಬ್ ಚಾನಲ್ ನೋಡಬಹುದು, ಆ ತರ ಎಜುಕೇಟರ್ಸ್ ನಮ್ ಕಡೆ ಇದ್ದಾರೆ. ದೇ ವಿಲ್ ಬಿ ಗೈಡಿಂಗ್ ಯು ಇನ್ ಈಚ್ ಅಂಡ್ ಎವ್ರಿ ಸ್ಟೆಪ್. ಪ್ರತಿಯೊಂದು ಸ್ಟೆಪ್ ಅಲ್ಲಿ ನಾವು ನಿಮ್ ಜೊತೆಗೆ ಇರ್ತೀವಿ. ಜಸ್ಟ್ ಯು ಹ್ಯಾವ್ ಟು ಡೌನ್ಲೋಡ್ ಧ್ರುವಿಕಾ ಅಕಾಡೆಮಿ ಅಪ್ಲಿಕೇಶನ್. ಯಾರ್ಯಾರ ಹತ್ರ ನಂಬರ್ ಇಲ್ಲ, ನೀವೇನ್ ಮಾಡಬಹುದು, ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. 6361949484 ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಯು ಕ್ಯಾನ್ ಜಾಯಿನ್ ಟು ದ ಬ್ಯಾಚ್ ಕೋರ್ಸ್. ನಾ ಹೇಳ್ತಾ ಇದ್ದೀನಿ, ಡೋಂಟ್ ವೇಸ್ಟ್ ದ ಟೈಮ್. ಸ್ಟಿಲ್ ಯು ಹ್ಯಾವ್ ದ ಟೈಮ್. ಟೈಮ್ ಇದೆ, ಇನ್ನೂ ಕೂಡ ಟೈಮ್ ಮುಗಿದು ಹೋಯ್ತು, ಪ್ರಿಪರೇಷನ್ ಮಾಡಕ್ಕಾಗಲ್ಲ ಅನ್ನೋ, ಇನ್ನೂ ಟೈಮ್ ಇದೆ, ಇನ್ನೂ ಪ್ರಿಪರೇಷನ್ ಮಾಡಬಹುದು. ನಾನು ಇದನ್ನ ಅಡ್ಮಿಷನ್ ಮಾಡ್ಕೋಬೇಕು, ಏನೋ ಆಗಬೇಕು, ನೋ, ಇಟ್ ಇಸ್ ನಾಟ್ ಮೈ ಇಂಟೆನ್ಷನ್. ನಾನು ಹೇಳೋದು, ನೀವು ಅಡ್ಮಿಷನ್ ಆಗ್ಲಿಲ್ಲ ಬಿಟ್ಬಿಡ್ರಿ. ಅಡ್ಮಿಷನ್ ಆಗ್ಲಿಲ್ಲ ಫೈನ್, ಬಟ್ ಮುಗಿದೋಯ್ತು ಟೈಮ್ ಅಂತ ಕೂತ್ಕೋಬೇಡ. ಸ್ವಂತ ಪ್ರಿಪರೇಷನ್ ಮಾಡ್ತಿರ್ತಾರೆ, ಪ್ಲೀಸ್ ಡೂ ಇಟ್. ಚೆನ್ನಾಗಿ ಮಾಡಿ ಪ್ರಿಪರೇಷನ್, ನೋ ಪ್ರಾಬ್ಲಮ್. ಇಫ್ ಯು ಆರ್ ಹ್ಯಾವಿಂಗ್ ಅ ಗುಡ್ ಬೇಸಿಕ್ಸ್ ಚೆನ್ನಾಗಿತ್ತು ಅಂದ್ರೆ ಮಾಡ್ರಿ. ಬಟ್ ಟೈಮ್ ಹೋಗ್ಬಿಡ್ತು ಅಂತ ಕೂರ್ಬೇಡ್ರಿ. ಇನ್ನೂ ಟೈಮ್ ಇದೆ, ಪೋಸ್ಟ್ಪೋನ್ ಆಗುವಂತ ಚಾನ್ಸ್ ಇದೆ. ಪ್ರಿಪರೇಷನ್ ಸ್ಟಾರ್ಟ್ ಮಾಡೋದಲ್ಲೂ ಮಾಡ್ರಿ. ಪ್ರಿಪರೇಷನ್ ಯಾರು ಮಾಡ್ತಾ ಇದ್ರ ಚೆನ್ನಾಗಿ ಮಾಡಿ. That's the only request I'm having you, right? So this is what I just want to convey. ನಿಮ್ಗೆ ಇದನ್ನೇ ಕನ್ವೆ ಮಾಡಬೇಕು ಅಂತಿದ್ದೆ. ಸೊ ಹಂಗಾಗಿ ಪೋಸ್ಟ್ಪೋನ್ ಆಗಬಹುದು. ಸ್ವಲ್ಪ ವೇಟ್ ಮಾಡ್ರಿ, ನೋಡೋಣ ಏನಾಗುತ್ತೆ ಅಂತ. ನಾನು ಕೂಡ ಅಪ್ಡೇಟ್ಸ್ ಕೇಳ್ತಾ ಇರ್ತೀನಿ. ಒನ್ಸ್ ಐ ಗೆಟ್ ದ ಅಪ್ಡೇಟ್, ಇಮಿಡಿಯೇಟ್ಲಿ ಐ ವಿಲ್ ಅಪ್ಡೇಟ್ ಯು. ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಯೂಟ್ಯೂಬ್ ಅಲ್ಲಿ ಅಥವಾ ವಾಟ್ಸ್ಆಪ್ ಗ್ರೂಪ್ ಎಲ್ಲ ಕಡೆ. ಸೊ ನಮ್ಮ ವಾಟ್ಸ್ಆಪ್ ಗ್ರೂಪ್ ಲಿಂಕು ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಒಳಗಿದೆ, ಅದಕ್ಕೆ ಜಾಯಿನ್ ಆಗಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗುವ. ಟಿಲ್ ದೆನ್, ಗಾಡ್ ಬ್ಲೆಸ್ ಯು. ಆಲ್ ದ ಬೆಸ್ಟ್ ಫಾರ್ ಯೋರ್ ಪ್ರಿಪರೇಷನ್. ತುಂಬಾ ಚೆನ್ನಾಗಿ ಪ್ರಿಪರೇಷನ್ ಮಾಡಬೇಕು. ನಮ್ಮ ಟಾರ್ಗೆಟ್ ಗೊತ್ತಲ್ಲ, ಮಿಷನ್ 85 ಆಗ್ಲೇಬೇಕು. ಆಗುತ್ತೆ ನಿಮ್ ಕಡೆಯಿಂದ. ಬಿಕಾಸ್ ಯು ಪೀಪಲ್ ಆರ್ ಇಂಟೆಲಿಜೆಂಟ್ ಇನಫ್, ರೈಟ್? ನನಗೆ ಆ ಕಾನ್ಫಿಡೆನ್ಸ್ ತುಂಬಾ ಇದೆ. ನೀವೆಲ್ಲ ಈ ಬ್ಯಾಚ್, ಸ್ಪೆಷಲಿ ಎಪ್ಪಿ, ನಾನು ಈ ಬ್ಯಾಚ್ ಹೇಳ್ತಾ ಇದ್ದೀನಿ. ಲಾಸ್ಟ್ ಬ್ಯಾಚ್ ಗಿಂತ ಈ ಬ್ಯಾಚ್ ತುಂಬಾ ಹೋಪ್ಸ್ ಇದೆ ನನಗೆ, ರೈಟ್? ನಮ್ಮ ಬ್ಯಾಚ್ ಕೋ ಸ್ಟೂಡೆಂಟ್ಸ್ ಆಗಿರಲಿ ಅಥವಾ ಯೂಟ್ಯೂಬ್ ಅಲ್ಲಿ ನೋಡೋರು ಕೆಲವೊಬ್ರು ಸ್ಟೂಡೆಂಟ್ಸ್ ಆಗಿರಲಿ, ದೇ ಯೂಸ್ ಟು ಹ್ಯಾವ್ ಅ ಕಮ್ಯುನಿಕೇಶನ್ ವಿತ್ ಅಸ್ ನಾ. ಸೊ ಅವ್ರ ಮೇಲೆ ತುಂಬಾ ಹೋಪ್ಸ್ಗಳಿದಾವೆ. ನಿಮ್ಮೆಲ್ಲರ ಮೇಲೆ ತುಂಬಾ ಹೋಪ್ಸ್ ಇದೆ. ಜಸ್ಟ್ ಯು ಶುಡ್ ನಾಟ್ ಮೇಕ್ ಆ ಹೋಪ್ಸ್ಗಳನ್ನ ಕಳಿಯೋಗ್ತಾ ಮಾಡಬೇಡ್ರಿ. ಸೊ ಯೂಟ್ಯೂಬ್ ಅಲ್ಲಿ ನೋಡೋರು ನಮ್ಮ ಸ್ಟೂಡೆಂಟ್ಸೇ, ಬ್ಯಾಚ್ ಕೋರ್ಸ್ ಅಲ್ಲಿ ನಮ್ಮ ಸ್ಟೂಡೆಂಟ್ಸ್, ಎಲ್ಲರೂ ನಮ್ಮ ಸ್ಟೂಡೆಂಟ್ಸೇ. ಸೊ ನಿಮ್ಮ ಮೇಲೆ ತುಂಬಾ ಹೋಪ್ಸ್ ಇದೆ. ಪ್ರಿಪರೇಷನ್ ತುಂಬಾ ಚೆನ್ನಾಗಿ ಮಾಡ್ತಾ ಹೋಗ್ರಿ. ಸೊ ನಿಮ್ ಜೊತೆ ಯಾವಾಗಲೂ ನಾವಿರ್ತೀವಿ. ನಾನಂತರೂ ಡೆಫಿನೆಟ್ಲಿ ಇರ್ತೇನೆ, ನಮ್ಮ ಎಲ್ಲ ಎಜುಕೇಟರ್ಸ್ ಡೆಫಿನೆಟ್ಲಿ ಇರ್ತಾರೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತೀನಿ. ಸೊ ಟಿಲ್ ದೆನ್, ಗಾಡ್ ಬ್ಲೆಸ್ ಯು ಅಂಡ್ ಬಾಯ್. ಟೇಕ್ ಕೇರ್ ಎವ್ರಿವನ್. ಥ್ಯಾಂಕ್ ಯು.